ಹಾಂ 411 ವಿಲೇಜ್ ನಾವು ಗುರುತಿಸಿದ್ದೇವೆ, ಅಂದರೆ ಸಮಸ್ಯೆ ಆಗಬಹುದು ಅಂತ. ಈಗ ಅಷ್ಟು ಇಲ್ಲ. ಈಗ ಟೋಟಲ್ ಇವತ್ತಿನ ದಿನದಲ್ಲಿ ಹೆಚ್ಚು ಕಡಿಮೆ ಒಂದು 20 ಕಡೆ ಇದೆ. ಒಂದೊಂದು ತಾಲೂಕಲ್ಲಿ 1-2 ಅಷ್ಟೇ. ಈಗ 1 ಅವರ್ದಲ್ಲಿ 2 ಇದೆ. ಯಾವಾಗಿಂದ ಪಾಯಿಂಟ್ ಔಟ್ ಮಾಡಿದ್ದು ಅಂದರೆ ನಾವು ಹಿಂದಿನ ಆಧಾರದ ಮೇಲೆ ನಾವು ರೆಡಿ ಮಾಡಿದ್ದೇವೆ. ಏಪ್ರಿಲ್ 15 ನಂತರ ಬರಬಹುದು ಅಂತ. ಒಳ್ಳೆ ಏನು ಶುಭ ಮುಹೂರ್ತ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಶುಭಗಳಿಗೆ ಶಕುನ ಅಲ್ಲ, ಶುಭ ಮುಹೂರ್ತ, ಶುಭಗಳಿಗೆ ತಿಳ್ಕೊಂಡಿದ್ದೆ. ದೇವ್ರ ಹತ್ರ ಕೇಳ್ತೇವೆ ನಾವು. ದೇವ್ರು ನಂಬ್ಕೊಂಡಿರುವವರು ನೀರಿನ ಸಮಸ್ಯೆ ಆಗದಿದ್ದ ಹಾಗೆ ಮಳೆ ಬರಲಿ ಅಂದೇಳಿ ದೇವರಲ್ಲಿ ಕೇಳ್ಕೊಡ್ತೇವೆ. ದೇವ್ರ ಮೊರೆ ಹೋಗ್ತೇವೆ. ದೇವ್ರು ನಮ್ಗೆ ಬಿಟ್ಕೊಡೋದಿಲ್ಲ ಸರ್. ಸಮುದ್ರದ ಹಿನ್ನೀರು ಆಗ್ಲಿಕ್ಕಿಲ್ಲ. ಸಮುದ್ರದ ಏನು ಸಾಲ್ಟ್ ವಾಟರ್ ಇದೆಯಲ್ಲ, ಅದು ಸಿಹಿ ನೀರು ಮಿಶ್ರಣ ಆಗದಿದ್ದಂಗೆ ಏನೋ ಒಂದು ಪ್ಲ್ಯಾನ್ ಹೇಳಿದ್ರಲ್ಲ ಸರ್. ಎಲ್ಲ ಕಡೆ ನಾನು ಈಗ 5 ತಾಲೂಕಿಗೆ ಮಾತ್ರ ಇದು ಬರ್ತದೆ ನಮ್ಮಲ್ಲಿ. ಯಾವ್ಯಾವ ನದಿ ಅಥವಾ ಸಣ್ಣ ಸಣ್ಣ ಹಳ್ಳ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕಿಂಡೆ ಅಣೆಕಟ್ಟು ಮಾಡಿ ಮಳೆಗಾಲದಲ್ಲಿ ಓಪನ್ ಮಾಡೋದು, ಬೇಸಿಗೆ ಬಂದ್ ಮಾಡಿದರೆ ಆ ಕಡೆ ಇರೋದು ಸಿಹಿ ನೀರು ಹಾಗೆ ಇರ್ತದೆ ಮತ್ತು ಉಪ್ಪು ನೀರು ಒಳಗೆ ಹೋಗ್ದಿದ್ದಾಗ ಮಾಡೋದು ಅಂದೇಳಿ ಇಡೀ ಜಿಲ್ಲೆದೀಗ ನಾನು ಅಂದರೆ 5 ತಾಲೂಕು ಬರ್ತದೆ, ಇಡೀ ಜಿಲ್ಲೆ ಅಂತ ಹೇಳ್ತೀನಿ ನಾನು. ಇಡೀ ಜಿಲ್ಲೆ ಸರ್ವೆ ಮಾಡ್ತಾಯಿದ್ದೀನಿ. ಆದಷ್ಟು ಈ 3 ವರ್ಷದಲ್ಲಿ ಈ ಸಮಸ್ಯೆಗೆ ಒಂದು ಅಂತ್ಯ ಕಾಣಬೇಕು ಅಂದೇಳಿ ಆಸೆ ಇದೆ. ಎಷ್ಟು ಕಡೆ ಆಗ್ಬೋದು ಸರ್ ಇದು? ಸುಮಾರು ಒಂದು ಹೆಚ್ಚು ಕಡಿಮೆ 200 ಕಡೆ ಈಗ ಆಗಿದೆ. ಆಗಬೇಕು ಅಂದೇಳಿ ಈಗ ಸರ್ವೆ ನಡೀತಾ ಇದೆ. ಫುಲ್ ಒಂದು ಏನು ಪೂರ್ತಿ ಸರ್ವೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತಂದು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಟ್ಬಿಟ್ರೆ ಬೇರೆ ಯಾವುದೇ ಇದು ಇರೋದಿಲ್ಲ. 49% ಮಳೆ ಜಾಸ್ತಿ ಬಿದ್ದರೂ, ವರ್ಷಕ್ಕೆ ಬಿಡೋಕ್ಕಿಂತ ಜಾಸ್ತಿ ಬಿದ್ದರೂ ಸಮಸ್ಯೆ ಆಗಿದೆ ಅಂದರೆ ಇದಕ್ಕೆ ಇದು ಒಂದೇ ಇರೋದು. ಗೆಂಡೆ ಅಣೆಕಟ್ಟು ಆಗಲೇಬೇಕು. ಇದಕ್ಕೆ ಬೇರೆ ಯಾವುದೇ ಇದು ಆಗೋದಿಲ್ಲ. ಮಾಡಿ ಈಗ ಸಾಲ್ವ್ ಆಗಿದೆ ಅಂದೇಳಿ ಈಗ ಚರ್ಚೆ ಮಾಡಿದ್ರು. ಆಗಿದೆ ಅಂದೇಳಿ ಹೇಳಿದ್ದಾರೆ. ಒಂದೊಮ್ಮೆ ಆಗದಿದ್ದರೆ ಅದನ್ನು ಸರಿಪಡಿಸ್ತಾರೆ. ಈಗ ಟ್ಯಾಂಕರಲ್ಲಿ ನೀರು ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದರೆ ಅಲ್ಲಿ ನನ್ನ ಜಿಲ್ಲೆ ಜನರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಅಥವಾ ಯಾರು ಇದು ನೀರು ಕೊಡ್ತೇವೆ ಅಂದೇಳಿ ಯಾರು ಬರೋದು ಬೇಡ. ಸರ್ಕಾರ ಎಲ್ಲ ರೀತಿಯಲ್ಲಿ ರೆಡಿ ಇದೆ. ಪಂಚಾಯತು, ತಹಸೀಲ್ದಾರ್, ಇಒ ಎಲ್ಲ ಯಾರು ನೀರಿಗಾಗಿ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಹೇಳ್ತೀನಿ. ಒಂದೊಮ್ಮೆ ಸಮಸ್ಯೆ ಆದರೆ ಎಲ್ಲಾದರೂ ಒಂದು ಕಂಪ್ಲೇಂಟ್ ಬಂದರೆ ಅವ್ರಿಗೆ ದೊಡ್ಡವ್ರು ಪಾರ್ಟ್ನರ್ ಇದ್ದಾರೆ. ಅದರಲ್ಲಿ ರಾಜಕಾರಣಿಗಳು ಪಾರ್ಟ್ನರ್ ಇದ್ದಾರೆ. ಈ ಜಿಲ್ಲೆಯವರೇ ಕಾಂಟ್ರಾಕ್ಟ್ದಾರರು, ಬೇರೆ ಯಾರೋ ಬಂದು ಮಾಡಿದ್ದು ಅಲ್ಲ. ಎಲ್ಲನೂ ನಿಮ್ಗೆ ಗೊತ್ತಿದೆ. ಗೊತ್ತಿಲ್ಲ ಇರೋದು ಯಾವುದೂ ಇಲ್ಲ. ಮತ್ತು ಅವ್ರಿಗೆ ಒಂದೊಂದು ಬ್ರಿಡ್ಜಿಗೆ 7 ಕೋಟಿ, 8 ಕೋಟಿ, 9 ಕೋಟಿ ಜಾಸ್ತಿ ಕೊಟ್ಟಾಯಿತು. ಅಂದರೆ ಆವತ್ತಿನ ಎಸ್ಟಿಮೇಟ್ಗೂ ಈಗಿನ ಎಸ್ಟಿಮೇಟ್ಗೂ ವ್ಯತ್ಯಾಸ ಇದೆ. ನಮಗೆ ಕೊಡಬೇಕು ಅನ್ನೋದ್ರಿಗೆ ಇಲ್ಲಿ ನಮಗೆ ಬ್ರಿಡ್ಜ್ ಆಗಲೇಬೇಕು. ಅದನ್ನು ತೊಗೊಂಡೋಗಿ ಕ್ಯಾಬಿನೆಟ್ಗೆ ತೊಗೊಂಡೋಗಿ ಎಲ್ಲ ಬ್ರಿಡ್ಜಿಂದು ಎಲ್ಲ ಕ್ಲಿಯರೆನ್ಸ್ ಮಾಡಿದ್ದೇನೆ. ಬಿಲ್ ಬ್ಯಾಲೆನ್ಸ್ ಇದೆ, ಮಾಡಲಿಲ್ಲ. BJP ಗೌರ್ಮೆಂಟ್ನವ್ರು ಬಿಲ್ ಕೊಡಲಿಲ್ಲ, ಹಾಗಾಗಿ ನಿಲ್ಲಿಸಿಟ್ಟಿದೆ ಅಂದರು. ಅವ್ರ ಬಿಲ್ಲು ಪೇಮೆಂಟ್ ಮಾಡಾಗಿದೆ. ಯಾವುದೇ ಕಾರಣಕ್ಕೆ ಆಗಸ್ಟ್ ಲಾಸ್ಟ್ ಒಳಗೆಲ್ಲ ನಾವು ಹೇಳಿದ್ದು ಡಿಸೆಂಬರ್ ಲಾಸ್ಟ್ ಒಳಗೆ ಮುಗಿತದೆ ಅಂದರೆ ಈಗ ಮಾರ್ಚ್ ಲಾಸ್ಟ್ ಆದರೂ ಆಗಲಿಲ್ಲ. ಮಾರ್ಚ್ ಲಾಸ್ಟ್ ಅಲ್ಲ, ಈಗ ಹೇಳಿದ್ದಾರೆ ಅವರು ಮಳೆ ಬೀಳೋದ್ರೊಳಗೆ ಅಂದರೆ ಮೇ ಲಾಸ್ಟ್ ಒಳಗೆ ಮಾಡ್ತೀನಿ. ಅವ್ರದ್ದು ಯಾವುದೇ ಬಿಲ್ ಬ್ಯಾಲೆನ್ಸ್ ಇಲ್ಲ. ಅವ್ರು ಏನು ಎಸ್ಟಿಮೇಟ್ ಅವ್ರು ಕೇಳಿದ್ದಲ್ಲ, ಎಸ್ಟಿಮೇಟ್ ಮಾಡಿದಾಗ ಇವತ್ತಿನ SR ರೇಟ್ ಪ್ರಕಾರ ಏನು ವರ್ಕ್ ಉಳಿದದ್ದಕ್ಕೆ, ಎಲ್ಲದಕ್ಕೂ ಅಲ್ಲ, ಉಳಿದ ವರ್ಕಿಗೆ ಇವತ್ತಿನ ಎಸ್ಟಿಮೇಟ್ ಪ್ರಕಾರ ಅವರಿಗೆ ಅಪ್ರೂವಲ್ ಮಾಡಿಕೊಟ್ಟಿದ್ದೀವಿ. ಆಗ್ತದೆ. ನಾವೆಲ್ಲ ಇರುವ ನಿಮ್ಮ ಟಿವಿಲಿ ಏನಾದರೂ ಏನಂದ್ರೆ ಈಗ ಬಂದರೆ ಸರ್ಕಾರದಲ್ಲಿರುವಂಥ ಬೇಜಾರಾಗೋದು ಮಾಡಿದಾಗ ಬೇಜಾರಾಗ್ತದೆ. ಏನು ಬೇಜಾರಾಗೋದಿಲ್ಲ. ನಾವು ನಿಮ್ಮ ಟಿವಿಯನ್ನೇ ನಂಬ್ಕೊಂಡವ್ರು. ನಿಮ್ಮ ಟಿವಿಯಲ್ಲಿ ಫಸ್ಟ್ ವಿಧಾನಸೌಧದಲ್ಲಿ ಚರ್ಚೆ ಆಗಬಾರ್ದಿತ್ತು, ಮಾಡಬಾರ್ದು, ಅದು ತಪ್ಪು. ಈಗ ಮತ್ತೆ ಪುನಃ ಕೇಳಿ ಪುನಃ ಹೇಳಿ ಮತ್ತೆ ಟಿ ವಿಲಿ ಆಗ್ತಾ ಇರೋದು ಸಮಾಜದ ಮೇಲೆ ಮಾರಕ ಆಗ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಅದನ್ನು ಬಿಡಿ. ಯಾರು ಹನಿ ಟ್ರ್ಯಾಪ್ ಮಾಡಿಸೋಕ್ಕಾಗೋದಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನಾವೇ ಮಾಡ್ಕೊಳ್ಳೋದು. ನಾವು ಮಾಡಿಕೊಂಡ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋದಿದೆಯಲ್ಲ, ಇದು ತಪ್ಪು. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಇದು ಇಲ್ಲಿಗೆ ಬಿಟ್ಬಿಡಿ. ಅವ್ರು ವಿಧಾನಸೌಧದಲ್ಲಿ ಒಬ್ಬರು ಶಾಸಕರು ಹೇಳಿದ್ರು ಮನೆಗೆ ಹೋಗೋಂಗೂ ಇಲ್ಲ ಅಂಥ ಪರಿಸ್ಥಿತಿ. ದಯವಿಟ್ಟು ಇಲ್ಲಿ ಬಿಡಿ, ಕೈ ಮುಗಿದು ಬಿಡಿ, ಬಿಟ್ಟಾಕ್ಬಿಡಿ.